ಎನ್ಯುಮರೇಷನ್ ಫಾರ್ಮ್ ಅನ್ನ ಭರ್ತಿ ಮಾಡಲಾಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ ಎಲ್ಲೆಲ್ಲಿ ಯಾವ ರೀತಿ. ಮೊದಲು ಈ ವಿಚಾರ ಬೆಳಕಿಗೆ ಬಂದಿದ್ದು ರಾಮನಗರ ಜಿಲ್ಲೆಯಲ್ಲಿ ಒಂದು ಚೌಟ್ರಿಯಲ್ಲಿ ಜನರನ್ನ ಸೇರಿಸಿದ್ರು, SIR ಪ್ರಕ್ರಿಯೆಯನ್ನ ಮಾಡಲಾಯಿತು. ನಂತರ ಕುಣಿಗಲಲ್ಲಿ ಆ ದೃಶ್ಯ ನೋಡ್ತಾ ಇದ್ದೀರಿ, ತುಮಕೂರಿನ ಕುಣಿಗಲಲ್ಲಿ ಇಂದುಮತಿ ಎನ್ನುವಂತ BLO. ನಂತರ ಬೇರೆ 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 ಜಿಲ್ಲೆಗಳಲ್ಲಿ ಇದೇ ರೀತಿಯ ಬೆಳವಣಿಗೆಗಳು ಇದೇ ರೀತಿ ನಡೀತಾ ಇತ್ತು. ಎನ್ಯುಮರೇಷನ್ ಫಾರ್ಮ್ ಅನ್ನ ಭರ್ತಿ ಮಾಡೋದಕ್ಕೆ ಮನೆ ಮನೆಗೆ BLOಗಳು ಭೇಟಿ ಕೊಡಬೇಕು. ಅದು ಒಮ್ಮೆ ಅಲ್ಲ 3 ಸಲ ಭೇಟಿ ಕೊಡಬೇಕು. ಒಮ್ಮೆ ಇಲ್ಲದೆ ಇದ್ರೆ ಒಂದು ಮನೆಯಲ್ಲಿ 2ನೇ ಬಾರಿನೂ ಹೋಗಬೇಕು, ಅದು ಆಗದಿದ್ರೆ 3ನೇ ಬಾರಿ ಹೋಗಬೇಕು. ಇಲ್ಲ ಅಂತಾದ್ರೆ ಸ್ಟಿಕ್ಕರ್ ಅಂಟಿಸಬೇಕು, ನಾವು ಬಂದಿದ್ವಿ ನೀವು ಇರಲಿಲ್ಲ. ಬಟ್ ಅದು ಯಾವುದೂ ಆಗ್ತಾ ಇಲ್ಲ, ಪ್ರಕ್ರಿಯೆ ನಡೀತಾ ಇಲ್ಲ. ತಮಗೆ ಬೇಕಾದ ರೀತಿಯಲ್ಲಿ SIR ಪ್ರಕ್ರಿಯೆಯನ್ನು BLOಗಳು ನಡೆಸ್ತಾ ಇದ್ದಾರೆ. ಇದು ಇವತ್ತಿನ ಡೀಟೇಲ್. ಶಿವಮೊಗ್ಗದ ಸುಳೆಬೈಲ್ ಇಲ್ಲಿ ಒಂದೇ ಕಡೆ ಜನರನ್ನ ಕೂರಿಸಲಾಗಿದೆ. ಕಾಂಗ್ರೆಸ್ ನಾಯಕ ಮುಜೀಬ್ ಅನಕ್ಷರಸ್ಥರಿಗೋಸ್ಕರ ನಾವು ಇದನ್ನ ಮಾಡ್ತಾ ಇದ್ದೀವಿ ಅಂತ ಕಾರಣ ಹೇಳ್ತಾ ಇದ್ದಾರೆ. ಒಂದೇ ಕಡೆ ಜನರನ್ನ ಸೇರಿಸಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಭರ್ತಿ ಮಾಡಲಾಗ್ತಾ ಇದೆ. ಕೇಳಿದ್ರೆ ಹೇಳ್ತಾರೆ ಪಾಪರಿ ಅವರು ಅನಕ್ಷರಸ್ಥರು, ಅದಕ್ಕಾಗಿ ಅವರನ್ನೆಲ್ಲ ಒಂದೇ ಕಡೆ ಸೇರಿಸಿದ್ದೀವಿ ಅಂತ ಮುಜೀಬ್ ಅನ್ನುವಂತ ಕಾಂಗ್ರೆಸ್ನ ನಾಯಕ. ರಾಮನಗರದಲ್ಲಿ ಸಿಕ್ಕಾಕೊಂಡಿದ್ದು, ರಾಮನಗರದಲ್ಲಿ ಚೌಟ್ರಿಯಲ್ಲಿ ಏನು ಮಾಡಿದ್ರು ಅಲ್ಲೂ ಕೂಡ ಕಾಂಗ್ರೆಸ್ನ ನಾಯಕ ಫೈರೋಜ್ ಅಂತ ಆತನ ಹೆಸರು. ಇಲ್ಲಿ ಮುಜೀಬ್ ಕೇಳಿದ್ರೆ ಹೇಳ್ತಾರೆ ಅನಕ್ಷರಸ್ಥರು ಇರಬಹುದು, ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಮನೆಗೆ ಹೋಗೋದಕ್ಕೆ ಏನ್ ಸಮಸ್ಯೆ? ಇಲ್ಲಿ ಏನ್ ಸಮಸ್ಯೆ ಅಂತಂದ್ರೆ ಆ ವಿಳಾಸದಲ್ಲಿ ಇರಬೇಕು, ಆ ವಿಳಾಸದಲ್ಲಿ ಇವರು ವಾಸ್ತವ್ಯ ಇರಬೇಕು, ಅದಕ್ಕೆ ಬೇಕಾದಂತ ದಾಖಲೆಗಳಿಲ್ಲ. ಸೊ ಅದನ್ನ ಮರೆಮಾಚೋದಕ್ಕೋಸ್ಕರ ಇದನ್ನು ಮಾಡಲಾಗ್ತಾ ಇದೆ. ಈ ಮುಜೀಬ್ ಅನ್ನು ನೋಡ್ತಾ ಇದ್ದೀರಿ, ಈತನೇ ಕಾಂಗ್ರೆಸ್ನ ಮುಖಂಡ ಮುಜೀಬ್. ಕಾರಣ ಹೇಳಿದ್ರೆ ನಮ್ಮವರು ಅನಕ್ಷರಸ್ಥರು, ಅವ್ರಿಗೆ ಗೊತ್ತಾಗಲ್ಲ, ಅದಕ್ಕೆ ನಾವು ಫಾರ್ಮ್ ಫಿಲ್ಅಪ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇನ್ನು BLO ಕಥೆ ಏನು ಅಂತ ಪ್ರಶ್ನೆ ಇರೋದು. BLOಗೆ ಟ್ರೈನಿಂಗ್ ಆಗಿದೆ, ಹೇಗೆ ಮಾಡಬೇಕು SIR ಅನ್ನೋದನ್ನ ಟ್ರೈನಿಂಗ್ ಕೊಡಲಾಗಿದೆ. ಆದ್ರೆ ಕಾಂಗ್ರೆಸ್ ನಾಯಕರು ಹೇಳಿದ್ರು ಅಂತ ಜನರನ್ನ ಸೇರಿಸಿ ಈ SIR ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇದೆ. ನೆಕ್ಸ್ಟ್ ಮತ್ತೊಂದು ಡೀಟೇಲ್, ಇದು ದಾವಣಗೆರೆಗೆ ಸಂಬಂಧಿಸಿ. ದಾವಣಗೆರೆಯಲ್ಲೂ ಇದೇ ರೀತಿ ದೇವಸ್ಥಾನ, ಅಂಗನವಾಡಿ ಕೇಂದ್ರ, ಇಲ್ಲೆಲ್ಲ ಕಡೆ ಜನರನ್ನ ಸೇರಿಸಲಾಗ್ತಾ ಇದೆ. ಜಾಲಿ ನಗರದ ಬೂತ್ ನಂಬರ್ 49 ಇಲ್ಲಿ ಅಂಗನವಾಡಿ ಕೇಂದ್ರಗಳು, ದೇವಸ್ಥಾನಗಳು, ಭಜನಾ ಮಂದಿರಗಳು, ಇಂಥ ಜಾಗದಲ್ಲೆಲ್ಲ ಜನರನ್ನ ಸೇರಿಸಿ SIR ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇರೋದು. ಎಚ್ಚರಿಕೆಯನ್ನ ಕೊಟ್ಟರು, ಚುನಾವಣಾಧಿಕಾರಿ ಎಚ್ಚರಿಕೆಯನ್ನ ಕೊಟ್ಟರು ಕೂಡ, ಮುಖ್ಯ ಚುನಾವಣಾ ಆಯುಕ್ತರು ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಅಧಿಕಾರಿಗಳೇನು ತಿದ್ದಿಕೊಂಡಿಲ್ಲ. ಎಲ್ಲ ಕಡೆ ಇದೇ ರೀತಿ ಆಗ್ತಾ ಇದೆ. ನಿನ್ನೆ 6 ಜಿಲ್ಲೆಯಲ್ಲಿ, ಈಗ ನಾವು ಕೊಟ್ಟಿರುವಂತ ಮಾಹಿತಿ ಮತ್ತೆ 2 ಜಿಲ್ಲೆ, ಶಿವಮೊಗ್ಗ ಮತ್ತು ದಾವಣಗೆರೆ, ತಮಗೆ ಬೇಕಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾವುದೇ ಮಾನದಂಡಗಳಿಲ್ಲ, ನಿಯಮಗಳಿಲ್ಲ. ಗುಂಪು ಗುಂಪಾಗಿ ಜನರನ್ನ ಸೇರಿಸಿ ತಮಗೆ ಬೇಕಾದ ರೀತಿಯಲ್ಲಿ ಫಾರ್ಮ್ ಫಿಲ್ಅಪ್ ಮಾಡಲಾಗ್ತಾ ಇದೆ. ಯಾರು ಯಾರಿಗೆ ಸಿಗ್ನೇಚರ್ ಹಾಕ್ತಾರೆ, ವಾಸ್ತವ್ಯ ಇದ್ರ ಅವ್ರ ಜಾಗದಲ್ಲಿ ಯಾವುದೂ ಇಲ್ಲ. ಪಟ್ಟಿಯಲ್ಲಿ ಹೆಸರಿದ್ರೆ ಸಾಕು, ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಕೊಡಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.